ಬಿಗ್ ಬಾಸ್ನಲ್ಲಿ ಗೆಸ್ ಮಾಡದಂಥ ತಿರುವುಗಳು ನಡೀತಾ ಇದೆ. ಹೀಗಾಗುತ್ತೆ ಹೀಗೆ ಆಗತ್ತೆ ಅಂತ ಗೆಸ್ ಮಾಡೋದಕ್ಕೆ ಸಾಧ್ಯನೇ ಆಗ್ತಿಲ್ಲ. ಈ ಬಾರಿಯ ಬಿಗ್ ಬಾಸ್ ಅಂತೂ ಒಂದು ದಿನ ಇದ್ದಂಗೆ ಇನ್ನೊಂದು ದಿನ ಇರೋದಿಲ್ಲ ಅನ್ನೋದು ವೀಕ್ಷಕರ ಬೇಸರಕ್ಕೂ ಕೂಡ ಕಾರಣವಾಗಿದೆ. ಇವತ್ತು ಚೆನ್ನಾಗಿ ಆಡಿದವರು ನಾಳೆ ಚೆನ್ನಾಗಿ ಆಡಲ್ಲ, ಗುಂಪಾಗಿ ಇದ್ದವರು ದುಶ್ಮನ್ಸ್ ಆಗ್ತಾರೆ, ಜೊತೆಗೆ ದುಶ್ಮನ್ಸ್ ಆಗಿದ್ದವರು ಗುಂಪಾಗ್ತಾರೆ. ಸೊ ಆ ಕಾರಣಕ್ಕಾಗಿ ಹೀಗೆ ನಡೆಯುತ್ತೆ ಅನ್ನೋದನ್ನ ಗೆಸ್ ಮಾಡೋದಕ್ಕಾಗಲ್ಲ. ಅಂತೂ ಇಂತೂ ಶನಿವಾರ ಬರ್ತಿದ್ದಂಗೆನೆ ಎಲ್ಲರ ಮನಸ್ಸಲ್ಲೂ ಹುಡ್ಕೊಳ್ಳೋದು ಒಂದೇ ಪ್ರಶ್ನೆ: ಈ ವಾರ ಯಾರ ಮನೆಯಿಂದ ಹೊರಗೆ ಹೋಗ್ತಾರೆ, ಯಾರ ಮನೆಯಲ್ಲಿ ಉಳ್ಕೊಳ್ತಾರೆ ಅಂತ. ಶನಿವಾರ ಬರ್ತಾ ಇದ್ದ ಹಾಗೇನೆ ಸುದೀಪ್ ಯಾರಿ ಕ್ಲಾಸ್ ತೆಗೆದುಕೊಳ್ತಾರೆ, ಯಾವ ವಿಚಾರದ ಬಗ್ಗೆ ಮಾತನಾಡ್ತಾರೆ ಅನ್ನೋದೇ ಪ್ರಶ್ನೆ. ಕಳೆದ ಬಾರಿ ಎಲಿಮಿನೇಷನ್ ಇರಲಿಲ್ಲ. ಭವ್ಯ ಜೊತೆಗೆ ಧನ್ರಾಜ್ ಇಬ್ರು ಕೂಡ ಕೊನೆಯದಾಗಿ ನಿಂತುಕೊಂಡಿದ್ರು. ಇಬ್ಬರಲ್ಲಿ ಒಬ್ರು ಮನೆಯಿಂದ ಹೊರಗೆ ಹೋಗೋದು ಫಿಕ್ಸು ಅಂತಾನೆ ಹೇಳಲಾಗಿತ್ತು. ಕೊನೆಯದಾಗಿ ಇನ್ನೇನು ಲಗೇಜ್ ಪ್ಯಾಕ್ ಮಾಡಿಕೊಂಡು ಭವ್ಯ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಕಾಲಿಡುವಾಗ ಬಿಗ್ ಬಾಸ್ ಒಂದು ಅನೌನ್ಸ್ಮೆಂಟ್ ಅನ್ನ ಮಾಡ್ತಾರೆ: ನೀವು ಮನೆಯಿಂದ ಹೊರಗೆ ಹೋಗ್ತಾ ಇಲ್ಲ, ನಿಮ್ಮ ಪ್ರಯಾಣ ಮುಂದುವರಿತಾ ಇದೆ ಅಂತ. ಮನೆಯಲ್ಲಿದ್ದ ಕೆಲವರು ಶಾಕ್ ಆದ್ರೆ ಇನ್ ಕೆಲವರು ಖುಷಿ ಪಡ್ತಾರೆ. ಭವ್ಯ ಹೋಗದೆ ಇದ್ದಿದ್ದು ಹಲವರಿಗೆ ಖುಷಿ ತರಿಸಿದ್ರೆ ಕೆಲವರಿಗೆ ಬೇಸರ ಕೂಡ ಆಗತ್ತೆ. ಸೊ ಅಂತೂ ಇಂತೂ ಒಂದು ವಾರ ಕಳಿತು. ಭವ್ಯ ಈ ವಾರ ಕ್ಯಾಪ್ಟನ್ ಕೂಡ ಆದ್ರು. ಸಿಕ್ಕಾಪಟ್ಟೆ ಕಷ್ಟಪಟ್ಟು ಈ ವಾರದ ಕ್ಯಾಪ್ಟನ್ ಆಗಿದ್ದಾರೆ. ಆದರೆ ಈ ವಾರ ಅಂತೂ ಬಿಗ್ ಬಾಸ್ ಮನೆಯಲ್ಲಿ ಎಲಿಮಿನೇಷನ್ ಪಕ್ಕ ಇದ್ದೇ ಇರತ್ತೆ. ಸೊ ಹಾಗಾಗಿ ಈ ವಾರ ಬಿಗ್ ಬಾಸ್ ಮನೆಯಿಂದ ಹೊರಗೆ ಹೋಗ್ತಾ ಇರೋರು ಯಾರು ಅನ್ನೋ ಪ್ರಶ್ನೆಗಳ ನಡುವೆ ಈ ವಾರ ಡಬಲ್ ಶಾಕ್ ಅಂತೂ ಕಟ್ಟಿಟ್ಟ ಬುತ್ತಿ ಅನ್ನೋ ವಿಚಾರ ಗೊತ್ತಾಗ್ತಿದೆ. ಹಾಗಿದ್ರೆ ಡಬಲ್ ಶಾಕ್ ಅಂದರೆ ಏನು, ಯಾರ ಮನೆಯಿಂದ ಹೊರಗೆ ಹೋಗ್ತಾರೆ, ಇದೆಲ್ಲವನ್ನ ಕೂಡ ಹೇಳ್ತಾ ಹೋಗ್ತೀವಿ. ಆದರೆ ಇಲ್ಲಿವರೆಗೂ ನಿಮ್ಮ ಮೆಗಾ ಸುದ್ದಿಯನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಸಿನಿಮಾ ಸೇರಿದಂತೆ ಬೇರೆ ಬೇರೆ ವಿಚಾರಗಳ ಬಗ್ಗೆ ಪಿನ್ ಟು ಪಿನ್ ಅಪ್ಡೇಟನ್ನು ಕೊಡ್ತಾ ಹೋಗ್ತೀವಿ. ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಹೆಚ್ಚಿನ ಮಾಹಿತಿಗಾಗಿ ಬೆಲ್ ಐಕಾನ್ ಪ್ರೆಸ್ ಮಾಡೋದನ್ನು ಮರಿಬೇಡಿ ಮತ್ತು ವಿಡಿಯೋ ನೋಡಿದ ಕೊನೆಯಲ್ಲಿ ಕಮೆಂಟ್ ಹಾಕೋದನ್ನು ಕೂಡ ಮಿಸ್ ಮಾಡಬೇಡಿ. ಎಸ್, ಬಿಗ್ ಬಾಸ್ ದಿನದಿಂದ ದಿನಕ್ಕೆ ಹೊಸ ಹೊಸ ತಿರುವನ್ನು ಪಡ್ಕೊಳ್ತಾ ಇರುವಂಥ ರಿಯಾಲಿಟಿ ಶೋ ಆಗಿದೆ. ಇಲ್ಲಿ ಈ ವಾರ ಅಥವಾ ಈ ಸೀಸನ್ನ ಯಾರು ಗೆಲ್ತಾರೆ, ಯಾರು ಉಳ್ಕೊಳ್ತಾರೆ ಯಾವುದನ್ನು ಕೂಡ ಹೇಳೋದಕ್ಕೆ ಸಾಧ್ಯವೇ ಇಲ್ಲ. ಅಷ್ಟರ ಮಟ್ಟಿಗೆ ಕನ್ಫ್ಯೂಷನ್ಸ್ ಆದಂಥ ಆಟವನ್ನು ಬಿಗ್ ಬಾಸ್ ಮನೆಯಲ್ಲಿ ಎಲ್ಲರೂ ಆಡ್ತಿದ್ದಾರೆ. ಕಳೆದ ಕೆಲವು ಸೀಸನ್ಗಳಲ್ಲಿ ನಾವು 3ನೇ ವಾರಕ್ಕೆಲ್ಲ ಒಂದು ಜಡ್ಜ್ಮೆಂಟಿಗೆ ಬರ್ತಿದ್ವಿ: ಈ ಸೀಸನನ್ನು ಗೆಲ್ಲೋದು ಇವರೇ, ಫೈನಲಿಸ್ಟ್ಗಳು ಇವರೇ ನಮ್ಮ ಫೇವ್ರೇಟು ಅಂತ. ಆದರೆ ಈ ಸೀಸನ್ ಮಾತ್ರ ತುಂಬಾ ಕನ್ಫ್ಯೂಷನ್ಸ್ ಆಗಿದೆ. ಯಾರಿಗೂ ಇಷ್ಟನೂ ಆಗ್ತಿಲ್ಲ, ಇಷ್ಟಪಡದೆ ಇರೋಕ್ಕೂ ಆಗ್ತಿಲ್ಲ, ಯಾರು ಚೆನ್ನಾಗಿ ಆಟನೂ ಆಡ್ತಾ ಇಲ್ಲ, ಸುಮ್ಮನೆನೂ ಇಲ್ಲ, ಒಂದು ರೊಮ್ಯಾನ್ಸ್ ಇಲ್ಲ, ಒಂದು ಲವ್ ಸ್ಟೋರಿ ಇಲ್ಲ, ಒಂದು ಗಿಮಿಕ್ ಇಲ್ಲ ಅನ್ನೋ ಬೇಸರಗಳು ಇದೆ. ಹಂಗೂ ಹಿಂಗೂ 8 ವಾರಗಳು ಕಳೆದೇ ಹೋಗಿದೆ. ಇನ್ನುಳಿದ ಕೆಲವು ವಾರಗಳಲ್ಲಿ ಒಂದು ಜಡ್ಜ್ಮೆಂಟಿಗೆ ಬರಲೇಬೇಕಾದಂಥ ಅನಿವಾರ್ಯತೆ ಇದೆ. ಇಷ್ಟೆಲ್ಲ ಇದ್ರೂ ಕೂಡ ಬಿಗ್ ಬಾಸ್ ಮನೆಯಲ್ಲಿ ಏನೋ ಕಮ್ಮಿ ಇದೆ, ಇನ್ನೇನೋ ಬೇಕು ಅನ್ನೋದು ಕೂಡ ಕೆಲವ್ರ ಮನಸ್ಸಿನಲ್ಲಿ ಇದೆ. ಯಾರೋ ಒಬ್ಬರು ಮಿಸ್ ಆಗಿದ್ದಾರೆ, ಆ ವ್ಯಕ್ತಿ ಒಬ್ಬರು ಬಿಗ್ ಬಾಸ್ ಮನೆಗೆ ಬಂದರೆ ಖಂಡಿತವಾಗಿ ಈ ಸೀಸನ್ ಕೂಡ ಸೂಪರ್ ಡೂಪರ್ ಹಿಟ್ ಆಗುತ್ತೆ ಅನ್ನೋರು ಕೆಲವರ ವಾದ. ಸೊ ಅಲ್ಲಿಗೆ ಬಿಗ್ ಬಾಸ್ನಲ್ಲಿ ಇನ್ನೂ ಟ್ವಿಸ್ಟ್ ಅಂಡ್ ಟರ್ನ್ ಅಂತೂ ಇರೋದು ಪಕ್ಕ. ಈ ವಾರ ಡಬಲ್ ಎಲಿಮಿನೇಷನ್ ಅನ್ನೋದನ್ನ ಹೇಳಲಾಗ್ತಾ ಇದೆ. ಹೌದು, ಕಳೆದ ವಾರದಲ್ಲಿ ಎಲಿಮಿನೇಷನ್ ಆಗಿರಲಿಲ್ಲ. ಕಳೆದ ವಾರ ಎಲ್ಲರೂ ಕೂಡ ಸೇಫ್ ಆಗಿದ್ರು ಮತ್ತು ಇಲ್ಲಿವರೆಗೂ ಡಬಲ್ ಎಲಿಮಿನೇಷನ್ ಕೂಡ ಆಗಿಲ್ಲ. ಸೊ ಆ ಕಾರಣಕ್ಕಾಗಿ ಈ ವಾರ ಇಬ್ಬರು ಮನೆಯಿಂದ ಹೊರಗೆ ಹೋಗ್ತಾರೆ ಅನ್ನೋದನ್ನ ಹೇಳಲಾಗ್ತಾ ಇದೆ. ಇಬ್ಬರು ಸ್ಪರ್ಧಿಗಳು ಮನೆಯಿಂದ ಹೊರಗೆ ಹೋಗೋದು ಫಿಕ್ಸು ಅನ್ನೋದನ್ನ ಡಿಸೈಡ್ ಮಾಡಲಾಗಿದೆ. ಹಾಗಿದ್ರೆ ಇಬ್ಬರು ಹೊರಗೆ ಹೋಗ್ತಿರುವಂಥ ಸ್ಪರ್ಧಿಗಳು ಯಾರು ಅನ್ನೋ ಪ್ರಶ್ನೆಗೆ ಸ್ಟ್ರಾಂಗ್ ಸ್ಪರ್ಧಿಗಳೇ ಮನೆಯಿಂದ ಹೊರಗೆ ಹೋಗೋದು ಅನ್ನೋದನ್ನು ಕೂಡ ಲೆಕ್ಕಾಚಾರ ಹಾಕಲಾಗಿದೆ. ಈ ವಾರ ಇಬ್ಬರು ಮನೆಯಿಂದ ಹೊರಗೆ ಹೋಗ್ತಾ ಇದ್ರೆ ಇನ್ನೊಂದು ಕಡೆಯಲ್ಲಿ ಒಬ್ಬರು ಮನೆಗೆ ಎಂಟ್ರಿ ಆಗ್ತಾರೆ ಅನ್ನುವಂಥ ಸುದ್ದಿ ಕೂಡ ವೈರಲ್ ಆಗಿದೆ. ಹೌದು, ಅದೇ ವೈಲ್ಡ್ ಕಾರ್ಡ್ ಎಂಟ್ರಿ. ವೈಲ್ಡ್ ಕಾರ್ಡ್ ಎಂಟ್ರಿ ಬಗ್ಗೆ ಈ ಹಿಂದಿನ ವಾರವೂ ಕೂಡ ಸಿಕ್ಕಾಪಟ್ಟೆ ಕ್ಯೂರಿಯಾಸಿಟಿ ಇತ್ತು. ಯಾರನ್ನಾರು ಒಬ್ಬರನ್ನ ವೈಲ್ಡ್ ಕಾರ್ಡ್ ಎಂಟ್ರಿ ಮುಖಾಂತರವಾಗಿ ಕರೆಸಲೇಬೇಕು ಅನ್ನೋದನ್ನು ಕೂಡ ಹೇಳಲಾಗ್ತಾ ಇತ್ತು. ಹನುಮಂತು ಏನೋ ಬಂದಿದ್ದಾರೆ, ಅದು ವೈಲ್ಡ್ ಕಾರ್ಡ್ ಎಂಟ್ರಿ ಅಲ್ಲ. ಯಾಕಂದರೆ ಜಗದೀಶ್ ಮತ್ತು ರಂಜಿತ್ ಪುಕ್ಷಟ್ಟೆ ಮನೆಯಿಂದ ಹೊರಗಡೆ ಹೋಗಿದ್ದಾರೆ. ಸೊ ಅವರ ಕಾರಣಕ್ಕೆ ಒಬ್ಬರು ಮನೆ ಒಳಗೆ ಬಂದಿದ್ದಾರೆ. ಹಾಗಾಗಿ ಅದು ರಿಪ್ಲೇಸ್ಮೆಂಟ್ ಬಿಟ್ಟರೆ ವೈಲ್ಡ್ ಕಾರ್ಡ್ ಎಂಟ್ರಿ ಅಲ್ಲ. ವೈಲ್ಡ್ ಕಾರ್ಡ್ ಎಂಟ್ರಿ ಅನ್ನುವಂಥ ಒಂದು ಪ್ಲೇ ಕಾರ್ಡನ್ನು ಬಿಗ್ ಬಾಸ್ ಸೀಸನ್ 1ರಿಂದ ಇಲ್ಲಿವರೆಗೂ ಬಳಸ್ಕೊಂಡು ಬರ್ತಾ ಇದ್ದಾರೆ. ಅದು ಸ್ಟ್ರಾಂಗ್ ಕಂಟೆಸ್ಟೆಂಟೇ ಆಗಿರ್ತಾರೆ, ಫೇಮಸ್ ಇರುವಂಥ ಸ್ಪರ್ಧಿಗಳೇ ಆಗಿರ್ತಾರೆ. ಅದರಲ್ಲೂ ಈ ಸೀಸನ್ಗೆ ಯಾರಾದರೂ ಒಬ್ಬರು ಒಳ್ಳೆ ಸ್ಪರ್ಧಿ ಬರಲೇಬೇಕಾಗಿದೆ. ಯಾಕಂದರೆ ಇಲ್ಲಿರೋರೆಲ್ಲ ಅಷ್ಟರ ಮಟ್ಟಿಗೆ ಮಜಾ ಕೊಡ್ತಾ ಇಲ್ಲ. ಹಾಗಾಗಿ ಅಳೆದು ತೂಗಿ ಒಂದು ಕ್ಯಾಂಡಿಡೇಟನ್ನು ಬಿಗ್ ಬಾಸ್ ಮನೆಯೊಳಗೆ ಕಳಿಸ್ಬೇಕಾದಂಥ ಅನಿವಾರ್ಯತೆ ಬಿಗ್ ಬಾಸ್ಗೂ ಕೂಡ ಇದೆ. ಹಾಗಾಗಿ ಇವತ್ತು ಇಬ್ಬರು ಮನೆಯಿಂದ ಗೇಟ್ ಪಾಸನ್ನು ತೆಗೆದುಕೊಳ್ತಾರೆ. ಆ ಇಬ್ಬರು ಯಾರು ಅನ್ನೋದನ್ನು ನೋಡಿದಾಗ ಎಂಟರ್ಟೈನ್ಮೆಂಟೇ ಕೊಡದೇ ಇರುವ, ಪರ್ಫಾರ್ಮೆನ್ಸ್ನಲ್ಲೂ ಕೂಡ ನಿಲ್ಲಾಗಿರುವ ಇಬ್ಬರನ್ನ ಮನೆಯಿಂದ ಹೊರಗಡೆ ಕಳಿಸಿ ಇನ್ನೊಬ್ಬರನ್ನ ಮನೆ ಒಳಗೆ ಎಳ್ಕೊಳ್ಳುವಂಥ ಪ್ಲಾನನ್ನು ಬಿಗ್ ಬಾಸ್ ಮಾಡಿದ್ದಾರೆ.
ಆ ವರ್ಲ್ಡ್ ಕಾರ್ಡ್ ಎಂಟ್ರಿ ಬಗ್ಗೆ ಕೂಡ ಸಾಕಷ್ಟು ಕ್ಯೂರಿಯಾಸಿಟಿ ಇದೆ. ಯಾರಾದರೂ ಹೀರೋಯಿನ್ನೇ ಬರ್ಬೋದಾ, ಹೀರೋ ಬರ್ಬೋದಾ, ಖಳನಾಯಕ ಬರ್ಬೋದಾ, ಖಳನಾಯಕಿ ಬರ್ಬೋದಾ, ಗಾಯಕ ಅನ್ನೋರು ಈ ಸೀಸನ್ನಲ್ಲಿ ಯಾರೂ ಇಲ್ಲ. ಹಾಗಾಗಿ ಸಿಂಗರ್ ಯಾರಾದರೂ ಬರ್ಬೋದಾ? ಧನ್ರಾಜ್ ಕಾಮಿಡಿ ಮಾಡ್ತಾರೆ ಅಂತ ಒಳಗೆ ಕಳಿಸಿದ್ರು, ಕಾಮಿಡಿ ಅನ್ನೋದು ಅಷ್ಟಕ್ಕಷ್ಟೇ ಇದೆ. ಹಾಗಾಗಿ ಕಾಮಿಡಿಯನ್ ಯಾರನ್ನಾರು ಕಳಿಸ್ತಾರಾ, ಅಥವಾ ಜಗದೀಶ್ ಇದ್ದಾಗ TRP ನೆಕ್ಸ್ಟ್ ಲೆವೆಲಲ್ಲಿ ಇತ್ತು. ಜಗಳ ದೊಂಬಿ ಗಲಾಟೆಗಳು ಇದ್ದೇ ಇದ್ವು. ಸೊ ಅದೇ ಥರ ಕಾಂಟ್ರವರ್ಸಿ ಮಾಡ್ಕೊಂಡವರು, ಅಗ್ರೆಸಿವ್ ಆಗಿ ಇರೋರು, ಮಾತಿಗೂ ತಿರುಗಿ ಬೀಳೋರು, ಮಾತಿಗೂ ಕೌಂಟರ್ ಕೊಡೋರು, ಈ ಥರದವ್ರು ಯಾರಾದರೂ ಬಂದರೆ, ಅತಿ ಹೆಚ್ಚು ವಿವಾದಗಳನ್ನು ಮಾಡಿಕೊಂಡವರು ಒಳಗಡೆ ಬಂದರೆ ಪಕ್ಕ TRP ಅನ್ನೋದು ಧೂಳಿಪಟ ಆಗತ್ತೆ. ಹಾಗಾಗಿ ಕಾಂಟ್ರವರ್ಸಿಯನ್ನು ಅತಿ ಹೆಚ್ಚಾಗಿ ಮಾಡ್ಕೊಂಡವರು ಯಾರಿದ್ದಾರೆ ಅವರನ್ನು ದುರ್ಬೀನ್ ಹಾಕಿ ಹುಡುಕಿ ವರ್ಲ್ಡ್ ಕಾರ್ಡ್ ಎಂಟ್ರಿಗೆ ಕರ್ಕೊಂಡು ಬರಲಾಗುತ್ತೆ ಅನ್ನೋ ಲೆಕ್ಕಾಚಾರವನ್ನು ಕೂಡ ಹಾಕಲಾಗ್ತಾ ಇದೆ. ಈ ವಾರ ಅಂತೂ ಸಿಕ್ಕಾಬಟ್ಟೆ ಕ್ಯೂರಿಯಾಸಿಟಿ ಇದೆ. ಯಾಕಂದರೆ ಸ್ಪರ್ಧಿಗಳು ಕೂಡ ಕಾದು ಕೂತಿದ್ದಾರೆ ಏನಾಗುತ್ತೆ ಅಂತ. ಒಂದು ಡಬಲ್ ಶಾಕ್ ಎಲಿಮಿನೇಷನ್, ಇನ್ನೊಂದು ಒಬ್ಬರ ಎಂಟ್ರಿ. ಇಬ್ಬರು ಎಕ್ಸಿಟ್ ಆದರೆ ಇನ್ನೊಬ್ಬರ ಎಂಟ್ರಿ ಆಗುತ್ತೆ ಅನ್ನೋ ಲೆಕ್ಕಾಚಾರ ಹಾಕಿಕೊಳ್ಳಲಾಗಿದೆ. ಸೊ ಇವತ್ತಿನ ಈ ಸೀಸನ್ನ ವೀಕೆಂಡ್ ಅಂತೂ ಸಿಕ್ಕಾಬಟ್ಟೆ ಕುತೂಹಲಕ್ಕೆ, ಕ್ಯೂರಿಯಾಸಿಟಿಗೆ ಕಾರಣವಾಗಿದೆ. ಈ ವಾರ ಯಾರು ಹೊರಗೆ ಹೋಗಬಹುದು, ಯಾರು ಉಳ್ಕೊಳ್ಬಹುದು, ಯಾರು ಮನೆ ಒಳಗೆ ವೈಲ್ಡ್ ಕಾರ್ಡ್ ಎಂಟ್ರಿ ಕೊಡಬಹುದು ಅನ್ನೋದ್ರ ಬಗ್ಗೆ ನಿಮಗೇನಾದರೂ ಅನಿಸಿಕೆ ಅಭಿಪ್ರಾಯ ಇದ್ದರೆ ಕಮೆಂಟ್ ಮಾಡೋದನ್ನು ಮರಿಬೇಡಿ.